ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತಕ್ಕೆ ಎರಡು ದೊಡ್ಡ ಶಕ್ತಿಗಳು ಲಭ್ಯ ಆಗ್ತಾ ಇವೆ. ಇನ್ಮೇಲೆ ಭಾರತದ ಅಭಿವೃದ್ಧಿಗೆ ಹಾಗೂ ಭಾರತದ ರಕ್ಷಣೆಗೆ ಹನುಮಾನ್ ಹಾಗೂ ದುರ್ಗೆಯರು ನಿಲ್ತಾರೆ. ಇದನ್ನು ಕೇಳಿದ ತಕ್ಷಣ ಇದೇನಿದು ಹೊಸದು ಅಂತ ನಿಮಗೆ ಅನ್ನಿಸಬಹುದು. ಹನುಮಂತ ಅತ್ಯಂತ ಶಕ್ತಿಶಾಲಿ, ರಕ್ಷಣೆಯ ಕೆಲಸವನ್ನ ಹನುಮ ಮಾಡಬೇಕಲ್ವಾ? ಹನುಮನ ಅಭಿವೃದ್ಧಿ ಏನು, ದುರ್ಗೆ ಕಾಪಾಡೋದೇನು ಅಂತ ಅನ್ಕೋತಾ ಇದ್ದೀರಲ್ವಾ? ಹಾಗಾದ್ರೆ ಏನಿದು ಹನುಮನ ಭಕ್ತಿ ಹಾಗೂ ದುರ್ಗಾ ಶಕ್ತಿ? ಬನ್ನಿ ನೋಡೋಣ. ಗೆಳೆಯರೆ, ಇವತ್ತು ರಕ್ಷಣಾ ಕ್ಷೇತ್ರದ ಚಾಲೆಂಜ್ಗಳೇನು ಅನ್ನೋದು ನಿಮಗೆ ಗೊತ್ತಿದೆ. ಯುದ್ಧಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಈಗ ಈ ಹಿಂದಿನಂತೆ ಸೈನಿಕರು ಬಂದೂಕುಗಳನ್ನು ಹಿಡ್ಕೊಂಡು ಟ್ರಂಚುಗಳಲ್ಲಿ ಮಲಗಿ ಒಬ್ಬರ ಮೇಲೊಬ್ಬರು ಗುಂಡು ಹಾರಿಸಿಕೊಳ್ಳೋ ಯುದ್ಧಗಳಿಂದ ವೈಮಾನಿಕ ದಾಳಿಗಳು, ಟ್ಯಾಂಕುಗಳು, ಮಿಸೈಲುಗಳು, ರಾಕೆಟ್ಗಳನ್ನು ತಯಾರು ಮಾಡೋದನ್ನು ನಾವು ಕಲ್ತಿದ್ದೀವಿ. ಈಗ ಅವು ಕೂಡ ಔಟ್ಡೇಟೆಡ್ ಆಗ್ತಾ ಇವೆ. ಶತ್ರುಗಳ ಮೇಲೆ ದಾಳಿ ಮಾಡೋದಕ್ಕೆ ಅತಿ ಕಡಿಮೆ ಖರ್ಚಿನ ಡ್ರೋನ್ ತಯಾರಿಯಲ್ಲಿ ಸಾಕಷ್ಟು ದೇಶಗಳು ಯಶಸ್ವಿಯಾಗಿವೆ. ಇತ್ತೀಚಿನ ದಿನಗಳಲ್ಲಿ ಡ್ರೋನ್ನ ಶಕ್ತಿ ಏನು ಅನ್ನೋದು ಗೊತ್ತಾಗ್ತಾ ಹೋಗ್ತಾ ಇದೆ. ಇನ್ನು ಕೆಲ ದೇಶಗಳು ಸ್ಯಾಟಲೈಟ್ಗಳ ಮೂಲಕ ಶತ್ರುಗಳ ಯುದ್ಧ ವಿಮಾನಗಳು, ಮಿಸೈಲ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗುವ ನಿಟ್ಟಲ್ಲಿ ಒಂದಷ್ಟು ಪ್ರಯೋಗಗಳನ್ನು ಮಾಡ್ತಾ ಇವೆ. ಇಂಥ ಹೊತ್ತಲ್ಲಿ ಭಾರತ ಕೂಡ ಒಂದು ಅತ್ಯದ್ಭುತ ಪರೀಕ್ಷೆಗೆ ಸಿದ್ಧವಾಗ್ತಾ ಇದೆ. ಭಾರತ ಪರೀಕ್ಷೆ ಮಾಡೋದಕ್ಕೆ ಹೋಗ್ತಾ ಇರೋ ಆಯುಧದ ಹೆಸರು ದುರ್ಗಾ 2. ಗೆಳೆಯರೆ, ಇವತ್ತು ಶತ್ರು ದೇಶದ ಒಂದು ಡ್ರೋನ್ ದಾಳಿ ಮಾಡ್ತು ಅಂತ ಇಟ್ಕೊಳ್ಳಿ. ಅದನ್ನು ಹೊಡೆದು ಕೆಡಬೋದಕ್ಕೆ ಮಿಸೈಲ್ ಅನ್ನು ಬಳಕೆ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಹಣ ಖರ್ಚಾಗುತ್ತೆ. ನಮ್ಮಲ್ಲಿ ಮಿಸೈಲ್, ಯುದ್ಧ ವಿಮಾನ, ಡ್ರೋನ್ ದಾಳಿಗಳನ್ನು ತಡೆಯೋದಕ್ಕೆ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿವೆ. ಒಂದು ಮಿಸೈಲ್ ದಾಳಿಯನ್ನು ತಡೆಯೋದಕ್ಕೆ ಮಿಸೈಲೇ ಬಳಕೆ ಆದರೆ ಕಡಿಮೆ ಅಂದ್ರೂ $50,000 ವರೆಗೆ ಖರ್ಚಾಗಬಹುದು. ಭಾರತದಲ್ಲಿ ನಾವೇ ಮಾಡಿಕೊಂಡ ಮಿಸೈಲ್ ಅಂದ್ರೂ ಕೂಡ ಒಂದು $25,000 ರಿಂದ $30,000 ಬೇಕೇ ಬೇಕು. ಇದೇನು ಕಡಿಮೆ ಖರ್ಚಾ? ಒಂದೊಂದು ಸರಿ ಶತ್ರುಗಳ ಡ್ರೋನಿನ 4 ಪಟ್ಟು ಬೆಲೆಯ ಮಿಸೈಲ್ ಅನ್ನು ಬಳಸಿ ಡ್ರೋನ್ಗಳನ್ನು ಹೊಡೆದು ಕೆಡವಬೇಕಾಗಿ ಬರುತ್ತೆ. ಇನ್ನು ಇಷ್ಟೆಲ್ಲ ಖರ್ಚು ಮಾಡಿದ್ರು ಈ ಏರ್ ಡಿಫೆನ್ಸ್ ಸಿಸ್ಟಮ್ನ ಅಕ್ಯುರಸಿ ಎಷ್ಟು ಅಂದ್ರೆ 80% ಮಾತ್ರ. ಹೀಗಿರುವಾಗ ಇದಕ್ಕಿಂತ ಕಡಿಮೆ ಖರ್ಚಲ್ಲಿ ಇದಕ್ಕಿಂತ ಹೆಚ್ಚು ಅಕ್ಯುರೇಟ್ ಆಯುಧಗಳನ್ನು ತಯಾರು ಮಾಡಬೇಕು ಅಂತ ಎಲ್ಲ ದೇಶಗಳು ಬಯಸತ್ವೆ. ನಮಗೆ ಒಂದು ಯುದ್ಧ ವಿಮಾನವನ್ನ, ಒಂದು ಡ್ರೋನ್ ಅನ್ನ, ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಕೂಡ $3-4 ಖರ್ಚಲ್ಲಿ ಹೊಡೆದು ಹಾಕೋದಕ್ಕೆ ಸಾಧ್ಯವಾಗಿಬಿಟ್ರೆ ಅದಕ್ಕಿಂತ ಸಂತೋಷದ ಸಂಗತಿ ಬೇರೆ ಏನಾದರೂ ಇರೋದಕ್ಕೆ ಸಾಧ್ಯನಾ? ಈಗ ಭಾರತ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರೋ ದುರ್ಗಾ 2 ಅನ್ನುವ ಆಯುಧದ ಶಕ್ತಿನೇ ಅದು. ಸ್ನೇಹಿತರೆ, ಇದು ಮಿಸೈಲ್ ಅಲ್ಲ, ಡ್ರೋನ್ ಅಲ್ಲ, ಲೇಸರ್ ತಂತ್ರಜ್ಞಾನವನ್ನು ಬಳಸಿ ಶತ್ರುಗಳ ದಾಳಿಯನ್ನು ಸಮರ್ಥವಾಗಿ ಎದುರಿಸುವ ಪದ್ಧತಿ ಇದು. ಇನ್ನೂ ಸ್ವಲ್ಪ ಸೈಂಟಿಫಿಕ್ ಆಗಿ ಹೇಳಬೇಕು ಅಂದರೆ ಇದನ್ನು ಡೈರೆಕ್ಟ್ ಎನರ್ಜಿ ವೆಪನ್, DEW ಅಂತ ಕರೀತಾರೆ. ಮೈಕ್ರೋವೇವ್ಸ್, ಲೇಸರ್ ಕಿರಣಗಳನ್ನು ಬಳಸಿ ಶತ್ರುಗಳ ಯುದ್ಧ ವಿಮಾನಗಳಿಂದ ಹಿಡಿದು ಯಾವುದೇ ಆಯುಧವನ್ನು ಕೂಡ ನಾಶ ಮಾಡಬಲ್ಲ ಅತ್ಯಾಧುನಿಕ ಮತ್ತು ಅತ್ಯಂತ ಕಡಿಮೆ ಖರ್ಚಿನ ಅತಿ ಶಕ್ತಿಶಾಲಿ ಆಯುಧ ಇದು. ಇನ್ನಿದಕ್ಕೆ ದುರ್ಗಾ ಅನ್ನೋ ಹೆಸರಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಇದು ಹಿಂದೂ ಹೆಸರು. ಮೋದಿ ಕಾಲದಲ್ಲಿ ಎಲ್ಲ ಕೇಸರೀಕರಣ ಆಗ್ತಾ ಇದೆ, ಭಾರತವನ್ನ ಹಿಂದೂ ರಾಷ್ಟ್ರ ಮಾಡಿಬಿಡ್ತಾ ಇದ್ದಾರೆ ಅಂತ ಈ ಸೆಕ್ಯುಲರ್ ಬೂಜಿಗಳು ಬಾಯ್ ಬಡ್ಕೊಳ್ಳೋದೇನು ಬೇಡ. ಯಾಕೆಂದ್ರೆ ಇಲ್ಲಿ ದುರ್ಗಾ ಅಂದ್ರೆ ಡೈರೆಕ್ಷನಲಿ ಅನ್ರೆಸ್ಟ್ರಿಕ್ಟೆಡ್ ರೇ ಗನ್ ಆರೆ ಅಂತ ಅರ್ಥ. ಇದನ್ನು ಇಷ್ಟುದ್ದ ಹೇಳೋದು ಯಾಕೆ ಅಂತ ಶಾರ್ಟ್ ಆಗಿ ದುರ್ಗಾ ಅಂತ ಕರೀತಿದ್ದಾರೆ ಅಷ್ಟೇ. ಗೆಳೆಯರೆ, ಇದನ್ನು DRDO ತಯಾರು ಮಾಡಿದೆ. ಕೆಲ ದಿನಗಳ ಹಿಂದೆ ನಮ್ಮ ಚಿತ್ರದುರ್ಗದಲ್ಲಿ ಈ ದುರ್ಗಾ ಆಯುಧದ ಮೊದಲ ಹಂತದ ಪರೀಕ್ಷೆ ನಡೆದಿತ್ತು. ಅವತ್ತು ಕೇವಲ 1 kV ಎನರ್ಜಿಯನ್ನು ಬಳಸಿ ಇದನ್ನು ಪರೀಕ್ಷೆ ಮಾಡಿ ನೋಡಿದ್ರು. ಅದು ಪ್ರಥಮ ಹಂತದಲ್ಲಿ ಯಶಸ್ಸನ್ನು ಕಂಡಿತ್ತು. ಈಗ ಅದರ 2ನೇ ಹಂತದ ಪರೀಕ್ಷೆಗಳು ನಡೀತಾ ಇವೆ. ಇದು ಯಾವುದೇ ಶತ್ರು ವಾಹನವನ್ನು ಕೂಡ ಡೆಸ್ಟ್ರಾಯ್ ಮಾಡೋದಕ್ಕೆ ಹಾಗೆ ಕಡಿಮೆ ಖರ್ಚಲ್ಲಿ ಹೊಡೆದು ಕೆಡವೋದಕ್ಕೆ ಸಹಾಯ ಮಾಡುತ್ತೆ. ಇಂಥ ಆಯುಧವನ್ನು ಈಗಾಗಲೇ ಅಮೆರಿಕ, ಚೈನಾಗಳು ಕೂಡ ಮಾಡಿಟ್ಕೊಂಡಿವೆ. ಇಸ್ರೇಲ್ ಬಳಿ ಕೂಡ ಈ ಲೇಸರ್ ವೆಪನ್ ಇದೆ. ಇರಾನ್, ಟರ್ಕಿಗಳು ಈಗ ಈ ಆಯುಧ ತಯಾರಿಯ ಪ್ರಯೋಗಗಳನ್ನು ಮಾಡ್ತಾ ಇವೆ. ಪಾಕಿಸ್ತಾನ ಕೂಡ ತನಗೂ ಇಂಥದ್ದೊಂದು ಆಯುಧ ಬೇಕು ಅಂತ ಬಯಸ್ತಾ ಇದೆ. ಹಾಗೆ ಭಾರತದ ಬಳಿ ಕೂಡ ಈ DEW ಈಗಾಗಲೇ ಇದೆ ಅಂತ ಹೇಳ್ತಾರಾದ್ರೂ ಆ ಬಗ್ಗೆ ಭಾರತ ಖಚಿತವಾಗಿ ಏನನ್ನು ಹೇಳಿಲ್ಲ. ಈಗ ದುರ್ಗಾ 2 ಪರೀಕ್ಷೆ ನಡೀತಾ ಇದೆ. ಈ ಲೇಸರ್ ವೆಪನ್ನ ವಿಶೇಷ ಏನು ಅಂದ್ರೆ ಇದು ಡ್ರೋನ್ಗಳನ್ನು ಹೊಡೆದು ಕೆಡವುತ್ತೆ, ಶತ್ರು ದೇಶಗಳ ಮಿಸೈಲ್ಗಳನ್ನು, ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ನಾಶ ಮಾಡುತ್ತೆ, ಯುದ್ಧ ವಿಮಾನಗಳನ್ನು ಸುಲಭವಾಗಿ ಟಾರ್ಗೆಟ್ ಮಾಡಿಕೊಳ್ಳುತ್ತೆ. ಅಷ್ಟೇ ಅಲ್ಲ, ಶತ್ರುಗಳ ಮಿಸೈಲುಗಳು ಲಾಂಚ್ ಆಗೋ ಮೊದಲೇ ಅವುಗಳನ್ನು ಲಾಂಚರ್ ಸಮೇತ ನಾಶ ಮಾಡುವ ಮತ್ತು ಲಾಂಚ್ ಆದ ಮಿಸೈಲ್ನ ಪಾತನ್ನು ಕೂಡ ಬದಲಿಸಿ ಬಿಡುವ ಶಕ್ತಿ ಈ ಲೇಸರ್ ವೆಪನ್ಗಳಿಗಿರುತ್ತೆ ಅಂತ ಹೇಳ್ತಾರೆ. ಇದು ಯುದ್ಧ ವಿಮಾನಗಳಲ್ಲಿ, ಮಿಸೈಲ್ಗಳಲ್ಲಿ,
ಟ್ಯಾಂಕ್ಗಳಲ್ಲಿ ಹಾಗೆ ಯುದ್ಧ ನೌಕೆಗಳು ಮತ್ತು ಸಬ್ಮರಿನ್ಗಳಲ್ಲಿ ಕೂಡ ಅವುಗಳ ಸಾಫ್ಟ್ವೇರೇ ಕೆಲಸ ಮಾಡೋದು ಹಾಗೆ ಮಾಡಿಬಿಡುತ್ತೆ. ಅಲ್ಲಿಗೆ ಆ ಆಯುಧ ಎಷ್ಟೇ ಬಲಿಷ್ಠವಾಗಿದ್ರೂ ಕೂಡ ಅದು ವ್ಯರ್ಥವಾದ ಹಾಗೇನೆ. ಹೀಗಾಗಿನೇ ಈ ಡೈರೆಕ್ಟ್ ಎನರ್ಜಿ ವೆಪನ್ಗಳನ್ನ ಗೇಮ್ ಚೇಂಜರ್ಗಳು ಅಂತ ಕರೀತಾರೆ. ಇನ್ನು ಭಾರತ ಈಗ ಪರೀಕ್ಷೆ ಮಾಡ್ತಾ ಇರೋ ದುರ್ಗಾ 2 ಇದೆಯಲ್ಲ, ಇದಕ್ಕೆ 25 ಕಿಲೋವ್ಯಾಟ್ಗಳಷ್ಟು ಎನರ್ಜಿಯನ್ನ ಬಳಕೆ ಮಾಡಲಾಗ್ತಾ ಇದೆ ಮತ್ತು ಸುಮಾರು 5 ಕಿಲೋಮೀಟರ್ ದೂರದಲ್ಲಿನ ಟಾರ್ಗೆಟ್ ಅನ್ನ ಹೊಡೆದು ಉರುಳಿಸುವ ಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಇದನ್ನು ಇನ್ನಷ್ಟು ಹೆಚ್ಚಿಸಿ ಸುಮಾರು 100 ಕಿಲೋಮೀಟರ್ ದೂರದಲ್ಲಿ ಶತ್ರುಗಳ ಆಯುಧಗಳನ್ನು ನಾಶ ಮಾಡೋ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ಪರೀಕ್ಷೆ ಮಾಡಲಾಗುವುದು ಅಂತ DRDO ಹೇಳ್ತಾ ಇದೆ. ಇನ್ನು ಈ ಡೈರೆಕ್ಟ್ ಎನರ್ಜಿ ವೆಪನ್ ನಮ್ಮ ಭೂಸೇನೆ, ವಾಯುಸೇನೆ ಹಾಗೂ ನೌಕಾಪಡೆಗಳಲ್ಲಿ ಕೂಡ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಗೆಳೆಯರೆ, ಇದು ದುರ್ಗಾ 2 ಕಥೆ ಆದ್ರೆ ಭಾರತದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಅದರ ಶಕ್ತಿಯನ್ನ ಇನ್ನಷ್ಟು ಹೆಚ್ಚು ಮಾಡೋ ನಿಟ್ಟಲ್ಲಿ ಭಾರತದ್ದೇ GPT ಒಂದು ಸಿದ್ಧ ಆಗ್ತಾ ಇದೆ. IIT ಮುಂಬೈ ಸೀತಾ ಮಹಾಲಕ್ಷ್ಮಿ ಹೆಲ್ತ್ ಕೇರ್ನ ಸಹಭಾಗಿತ್ವದಲ್ಲಿ ಸಿದ್ಧವಾಗ್ತಾ ಇರುವ ಈ ಭಾರತ್ GPTಗೆ ಹನುಮಾನ್ ಅನ್ನೋ ಹೆಸರನ್ನು ಕೊಡಲಾಗಿದೆ. ಇದು ಚಾಟ್ ಬೋಟ್ ತರ ಕೆಲಸ ಮಾಡೋದಿಲ್ಲ, ಬದಲಿಗೆ ಮಲ್ಟಿ ಮಾಡೆಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಮರ್ಥ್ಯವನ್ನು ಇದು ಹೊಂದಿರುತ್ತೆ. ಟೆಕ್ಸ್ಟ್ ಟು ಟೆಕ್ಸ್ಟ್, ಟೆಕ್ಸ್ಟ್ ಟು ಸ್ಪೀಚ್ ಮತ್ತು ಟೆಕ್ಸ್ಟ್ ಟು ವಿಡಿಯೋಗಳನ್ನು ಇದು ಜನರೇಟ್ ಮಾಡುತ್ತೆ. ಹೀಗೆ ನಾನಾ ರೀತಿಯಲ್ಲಿ ಇದು ಕಾರ್ಯನಿರ್ವಹಿಸುತ್ತೆ. ಹಾಗೆ ಇದರ ಇನ್ನೂ ಒಂದು ವಿಶೇಷ ಅಂದರೆ ಇದನ್ನು ಭಾರತದ ಪ್ರಾದೇಶಿಕ ಭಾಷೆಗಳಿಗೆ ಪರಿಚಯಿಸುವ ಪ್ರಯತ್ನ ನಡೀತಾ ಇದ್ದು, ಸದ್ಯಕ್ಕೆ ಅಂದರೆ ಮೊದಲ ಹಂತದಲ್ಲಿ ಹಿಂದಿ, ತೆಲುಗು, ತಮಿಳ್, ಮರಾಠಿ ಮುಂತಾದ ಭಾಷೆಗಳಲ್ಲಿ ಇದು ಲಭ್ಯ ಆಗುತ್ತೆ. ಭಾರತದ ಒಳಗೆ ಮತ್ತು ಹೊರಗೆ ಕೂಡ ಈ ಭಾಷೆಗಳನ್ನು ಬಳಸೋ ಜನ ಹೆಚ್ಚಿರೋದ್ರಿಂದ ಮೊದಲ ಆದ್ಯತೆ ಈ ಭಾಷೆಗಳಿಗೆ ಕೊಡಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಸುಮಾರು 22 ಭಾರತೀಯ ಭಾಷೆಗಳಲ್ಲಿ ಭಾರತ್ GPT ಅತ್ಯಂತ ಸಮರ್ಥವಾಗಿ ಕೆಲಸ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. GPT ಅಂದರೆ ಜನರೇಟಿವ್ ಪ್ರೀ-ಟ್ರೈನ್ಡ್ ಟ್ರಾನ್ಸ್ಫಾರ್ಮೇಷನ್ ಅಂತ. ಈಗಾಗಲೇ ಚಾಟ್ GPT ಬಗ್ಗೆ ನಿಮಗೆ ಗೊತ್ತಿದೆ, ಹಾಗೆ ಗೂಗಲ್ನ ಜೆಮಿನಿ ಕೂಡ ನಿಮಗೆ ಪರಿಚಯ ಇರೋದೆ. ಇಲ್ಲಿ ಏನಾಗುತ್ತೆ ಅಂದರೆ ಇಂಟರ್ನೆಟ್ಟಲ್ಲಿ ಸಿಗುವ ಮಾಹಿತಿಯನ್ನು ಬಳಸಿ ಅದನ್ನು ನಮಗೆ ಬೇಕಾದ ರೀತಿಯಲ್ಲಿ ಬೇಕಾದಷ್ಟು ಮಾಹಿತಿಯನ್ನು ಚಾಟ್ ರೂಪದಲ್ಲಿ ಇವು ಕೊಡ್ತಾ ಹೋಗುತ್ತವೆ. ಇನ್ನು ಈಗ ಭಾರತ ಸಿದ್ಧಪಡಿಸ್ತಾ ಇರೋ ಈ ಹನುಮಾನ್ ಇದಕ್ಕಿಂತ ಸ್ವಲ್ಪ ಭಿನ್ನವಾಗಿರುತ್ತೆ. ಇದು ಕೇವಲ ಟೆಕ್ಸ್ಟ್ ಮಾತ್ರ ಅಲ್ಲದೆ ವಾಯ್ಸ್ ಹಾಗೂ ವಿಡಿಯೋಗಳನ್ನು ಸಿದ್ಧಪಡಿಸುವ ಕೆಲಸವನ್ನು ಕೂಡ ಮಾಡುತ್ತೆ. ಜೊತೆಗೆ ಪ್ರಾದೇಶಿಕ ಭಾಷೆಗಳಲ್ಲಿ ಕೂಡ ಇದು ಕೆಲಸ ಮಾಡೋದ್ರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಇಂಗ್ಲಿಷ್ ಅಲ್ಲದೆ ಭಾರತದ ನಾನಾ ರಾಜ್ಯಗಳ ನಾನಾ ಭಾಷೆಗಳ ಜನರಿಗೆ ತಲುಪಿಸೋದಕ್ಕೆ ಕೂಡ ಇದರಿಂದ ಸಾಧ್ಯ ಆಗುತ್ತೆ. ಇನ್ನು ಸದ್ಯಕ್ಕೆ 1.5 ಬಿಲಿಯನ್ನಿಂದ 40 ಬಿಲಿಯನ್ ಪ್ಯಾರಾಮೀಟರ್ಸ್ ಅನ್ನ ಇದು ಹೊಂದಿರಲಿದ್ದು ಹೆಲ್ತ್, ಫೈನಾನ್ಸ್, ಗವರ್ನೆನ್ಸ್ ಹಾಗೂ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಈ ಹನುಮಾನ್ ಸಿದ್ಧವಾಗ್ತಾ ಇದೆ. ಇನ್ನು ಇದಕ್ಕೆ ಹನುಮಾನ್ ಅಂತ ಹೆಸರಿಡೋದಕ್ಕೆ ಕೂಡ ಒಂದು ಕಾರಣ ಇದೆ. ಹನುಮಂತ ಬಹುಭಾಷಾ ಕೋವಿದ, ಹನುಮಂತ ಮಹಾನ್ ಜ್ಞಾನಿ, ಸರ್ವ ವಿದ್ಯೆಗಳನ್ನು ಅರಿತಿದ್ದವನು, ಮಾತು ಬಲ್ಲವನು. ಹೀಗಾಗಿ ಭಾರತ್ GPTಗೆ ಹನುಮಂತನ ಹೆಸರನ್ನು ಕೊಡಲಾಗ್ತಾ ಇದೆ. ಅಂದಹಾಗೆ ಇದರ ನಿರ್ಮಾಣದ ಹಿಂದೆ ರಿಲಯನ್ಸ್ ಕೂಡ ಕೆಲಸ ಮಾಡ್ತಾ ಇದೆ. ಗೆಳೆಯರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಭಾರತದಲ್ಲಿ ಆತ್ಮನಿರ್ಭರಗೊಳ್ತಾ ಇರೋದು ಮುಂದಿನ ದಿನಗಳಲ್ಲಿ ಭಾರತದ ತಂತ್ರಜ್ಞಾನ ಕ್ಷೇತ್ರದ ಭವಿಷ್ಯಕ್ಕೆ ಹಿಡಿತಾ ಇರೋ ಕನ್ನಡಿ ಅಂತ ಹೇಳಿದರೆ ಖಂಡಿತ ತಪ್ಪಾಗೋದಿಲ್ಲ. ಇದು ಗೆಳೆಯರೆ ದುರ್ಗಾ ಹಾಗೂ ಹನುಮರಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.